ನಮಸ್ಕಾರ ಕರ್ನಾಟಕ. ಬೆಳಿಗ್ಗೆ ಎದ್ದುಕೊಂತೆ ಏನು ವಾತಾವರಣ ರೀಪ ಇವತ್ತು. ಹಂಗೆ ನಮ್ಮ ಊರಾಗ ಜಗ್ಗಿ ಮಳೆನೇ ಆಗಕತ್ತದ. ಹಂಗೆ ಸೀದಾ ನೆಕ್ಸ್ಟ್ ನಾವು ಜಳಕ ಮಾಡಿ ರೆಡಿಯಾಗಿ ಸೀದಾ ಬಿಜಾಪುರ ಕಡೆ ಹೊಂಟಿವಿ. ಬಿಜಾಪುರ ಕಡೆ ಹೋಗಂತೆ ಸೀದಾ ಬಸ್ ಸ್ಟ್ಯಾಂದಿಂದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಕಡೆ ಆಟೋದಾಗ ಹೊಂಟಿವಿ. ಆಟೋದಾಗ ಹೋಗಂತೆ ಬಸ್ ಸ್ಟ್ಯಾಂಡ್ಗೆ ಬಂದುಬಿಟ್ರು. ಬಿಡಂತೆ ಸೀದಾ ನಮ್ಗೆ ಗುಡ್ಡಾಪುರ ಬಸ್ ಸಿಗೋಲಾಗಿತ್ತು. ಆಮೇಲೆ ಸಿಕ್ತು. ಸೀದಾ ಬಸ್ಸಿನ ಕಡೆ ಹೋಗಿ ಬಸ್ನ್ಯಾಗ ಹತ್ತಿದ್ವಿ. ಬರ್ರಿ ಇವಾಗ ಸೀಟ್ ಹುಡುಕಾಡಿದ್ವಿ. ಸೀಟ್ ಅಂತ ಫುಲ್ ಕಾಲಿನಿಂದ ಕೂತೀವಿ. ನೋಡ್ರಿ ಸೀದಾ ಗುಡ್ಡಾಪುರ ಕಡೆ ಹೋಗೋಣ. ನಮಸ್ಕಾರ ಕರ್ನಾಟಕ. ಇವತ್ತಿನ ಲಾಗ್ ಏನ್ರಿಪ್ಪ ಅಂದ್ರೆ ನಾವು ಗುಡ್ಡಾಪುರ ಕಡೆ ಹೊಂಟಿವಿ. ಗುಡ್ಡಾಪುರ ಕಡೆ ಹೊಂಟಿದ್ದ ಜರ್ನಿ ಹೆಂಗಿರುತ್ತ ಮತ್ತೆ ಬಸ್ನ್ಯಾಗ ಹೆಂಗ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ಬರ್ಬೋದು. ಇದ ನೋಡ್ರಿಪ್ಪ ಗುಡ್ಡಾಪುರ ಬಸ್ ಇವಾಗ ಸ್ಟಾರ್ಟ್ ಆಗಿ ಹೊಂಟೈತಿ. ಗುಡ್ಡಾಪುರ ಕಡೆ ಹೊಂಟಿವಿ. ಹಂಗೆ ಸ್ಟಾರ್ಟಿಂಗ್ ತೋರ್ಸ್ಕೊತ ಹೋಗ್ತೀನಿ ನಿಮ್ಗೆ ಅಲ್ಲಿದೆಲ್ಲ ವಾತಾವರಣದ ನೋಡ್ಕೊಂಡ್ ಜೀವವೇ ನಿನ್ನ ದಯದಿಂದ ಕಂಡು ಬಂದೆ ಕಾಶಿ ರಾಮೇಶ್ವರ. ನಮಸ್ಕಾರ ಕರ್ನಾಟಕ. ಇವತ್ತಿನ ಲಾಗ್ ಏನ್ರಿಪ್ಪ ಅಂದ್ರ ನಾವು ದಾನಮ್ಮ ದೇವಿ ದೇವಸ್ಥಾನ ಗುಡ್ಡಾಪುರ ಇಲ್ಲಿ ಬಂದಿವಿ. ಒಳಗೆ ಹೋಗೋರು. ನಮಸ್ಕಾರ ಕರ್ನಾಟಕ. ನಾವು ದಾನಮ್ಮ ದೇವಿ ಗುಡಿ ಬಂದಿದ್ರಲ್ಲ, ಅಲ್ಲಿ ಡೀಟೇಲ್ಸ್ ಹೇಳ್ತೀನಿ ಕೇಳ್ರಿ. ಮಹಾಶರಣಿ ಶ್ರೀ ದಾನಮ್ಮ ದೇವಿ ಲಿಂಗಮ್ಮ ಎಂದು ಕರಿತಿದ್ರು. ಮತ್ತ ಮಹಿಮೆ ದಾನಮ್ಮ ಹುಟ್ಟಿದ್ದು ಈಗಿನ ಮಹಾರಾಷ್ಟ್ರದ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನಲ್ಲಿ ಉಮ್ರಾಣಿ ಗ್ರಾಮದಲ್ಲಿ ಜನಿಸಿದರು. ಮತ್ತು ಇವ್ರದ್ದು ವಿಜಯಪುರದಿಂದ 70 ಕಿಲೋಮೀಟರ್ ದೂರ ಸ್ಥಳದಿಂದ ಗುಡ್ಡಾಪುರ ಗ್ರಾಮದಲ್ಲಿ ಇದೆ. ಸೊಗದಿಂದ ಓ ಪ್ರಾಣವೇ ನಿನ್ನ ನೆರವಿಂದ ಕಂಡುಕೊಂಡೆ. ನಾವು ಈಗ ಎಂಟ್ರೆನ್ಸ್ ಹೊಂಟಿವಿ. ಎಂಟ್ರೆನ್ಸ್ ತೋರಿಸ್ತೀನಿ ನಿಮಗೆ. ಪಾಪ ಪುಣ್ಯಾದಿಯ ಮೊದಲಿಂದ ಮಧ್ಯಾಹ್ನದ ಸಂತೆ ಚಂದ ಎನ್ನುವಂತೆ ಆಯ್ತು ನಮ್ಮ ಬಂಧ. ಮಧ್ಯಾಹ್ನದ ಸಂತೆ ಚಂದ ಎನ್ನುವಂತೆ ಆಯ್ತು ನಮ್ಮ ಬಂಧ. ನಾನು ಕಾಯ ಆದ್ರೆ ನೀನು ಮಾಯ, ಏನ್ ಚಂದ ಉಸಿರಿರದ ಕಾಯ. ಅಲ್ಲಿ ಒಳ ದೇವ್ರ ತೋರಿಸ್ಬೇಕಂದ್ರೆ ಕ್ಯಾಮ್ರಾ ಅಲವ್ ಇಲ್ಲ. ಆದ ಕಾರಣಕ್ಕೆ ಆದ್ರೂ ಇಲ್ಲಿ ಹೊರಗಿಂದ ತೋರಿಸ್ತೀನಿ, ಟ್ರೈ ಮಾಡ್ತೀನಿ ಬರ್ರಿ. ಈ ಮಾತು ಕೇಳಿ ಬಲು ಮಾಯ, ತೂಕ ಮಾಡಿ ಹೇಳುತ್ತೀನ್ರಿ ನ್ಯಾಯ. ಜೀವಕ್ಕೆ ಅನ್ನುತ್ತದೆ ದೇಹ, ಬಿಟ್ಟು ಹೋಗಬ್ಯಾಡ ಮಾರಾಯ, ಬಿಟ್ಟು ಹೋಗಬ್ಯಾಡ ಮಾರಾಯ. ಎಲ್ಲ ಮುಗಿಸಂದ ಹೊರಗಡೆ ಹೊಂಟಿವಿ. ಹಂಗೆ ಹೊರ ಹೋಗೋಣ. ಹೊರಗಿಂದ ನೋಡ್ಕೊಂಡ್ ಮಾಯಾ ದೇವಸ್ಥಾನ ಬಂದಿದ್ದೆ, ಎಲ್ಲ ಕಂಪ್ಲೀಟ್ ಆಗುತ್ತೆ. ಬರ್ರಿ ವಾಪಸ್ ನಮ್ಮ ಊರ್ ಕಡೆ ಮತ್ತೆ ಪಯಣ ನಡೆಸೋಣ. ನೋಡ್ರಿ ಗುಡ್ಡಾಪುರದಿಂದ ವಾಪಸ್ ಬಿಜಾಪುರ ಕಡೆ ಹೊಂಟಿವಿ. ಹೋಗೋಣ. ಹೇಳು ಬಳಿ ಬಂದರೆ ಬೇಡ. ಏಜಾ ನನಗೆ ಏನು ತಂದೆಯೋ ನೀನು ಬರುವಾಗ, ಏನು ಕೂಡಿಟ್ಟೆ ಜಗದಲ್ಲಿರುವಾಗ. ನೀನಿ ಮಣ್ಣಿಗೆ ಅನ್ನವಾಗುವಾಗ ಹೊತ್ತು ಒಯ್ಯಬೇಕು ಪುಣ್ಯಾನ ಜೊತೆಯಾಗ. ಅವವಿದ್ಯೆ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನು? ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ. ನಾನ್ ಯಾರು ಅಂತ ಕಲಿತರೆ ಏನು, ಸಾವವಿದ್ಯೆ ಕಲಿಯಲಿಲ್ಲ ನೀನು.
ಯಾವ ವಿದ್ಯೆ ಕಲಿತರೇನು ಸಾವವಿದ್ಯೆ ಕಲಿಯಲಿಲ್ಲ ನೀನು ಎಂದು ವಚನ ನುಡಿದರು ಅಕ್ಕ ತಲೆಗೇರಲಿಲ್ಲ ಕಾಯಕ. ಈ ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಜೈ ಕರ್ನಾಟಕ.